ಅವರು ಅದನ್ನು ಶತಾಗತ ಮಾಡಿ ಚಂಪತ್ತರಲ್ಲಿ ಶಿಕ್ಷೆ ಕೊಡಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಅಂತೇಳಿ ಸುದ್ದಿ ಉಳಿದು ಅದಕ್ಕಾಗಿ SIT ನೇಮಿಸ ಇಡೀ ತನಿಖೆ ಏನು ನಡೀತಾ ಇದೆ ತಮ್ಮ ಗಮನಕ್ಕೆ ಬರುವಂಗ ತಮ್ಮ ಅಂಡರ್ದಲ್ಲಿ ಉಳಿಯುವಾಗ ಪ್ರಯತ್ನ ಮಾಡಿದರು. ಅದು ಈ ನಡುವ ಬಶಾರ್ ಅವರು ಅದನ್ನು ಕಟ್ ಮಾಡುವಂಥ ದಿಶೆಯಲ್ಲಿ RSSಗರ ಕೈ ಹಿಡಿಯುವಂಥ ದಿಶೆಯಲ್ಲಿ ಆದಷ್ಟು ಈ ಕೇಸನ್ನು ವೀಕ್ ಮಾಡಬೇಕಂತ ಶತಪ್ರಯತ್ನ ಮಾಡಿದರು. ಅದಾಗ್ತಾ ಇಲ್ಲ ಅನ್ನೋದು ಸ್ಪಷ್ಟ ಆಗ್ತಾ ಇದೆ. ಹೀಗಾಗಿ ಇವತ್ತು ವಿನಯ್ ಕಟಿಯಾರ್ ಅವ್ರ ನೆನಪ ಇವ್ರಿಗೆ ಬರ್ತಾ ಇದೆ. ಮೋದಿಯವ್ರಿಗೆ ಮಧ್ಯರಾತ್ರಿಯಲ್ಲಿ ಫೋನ್ ಮಾಡಿ ಕೇಳ್ತಾ ಇದ್ದಾರೆ ಏನು ಮಾಡ್ಬೋದು, ಏನು ಮಾಡಲಿಕ್ಕೆ ಸಾಧ್ಯ ಅಂತ. ಆ ವಿಷಯಗಳು ಅನೇಕ ಇಂಟರ್ವ್ಯೂಗಳಲ್ಲಿ ತಮ್ಮ ವಿನಯ್ ಕಟಿಯಾರ್ ಅವರು ಹೇಳ್ಕೊಂಡಿದ್ದಾರೆ. ಹೀಗಾಗಿ ಈ ಎಲ್ಲ ಒಂದು ಏನು ತಿಕ್ಕಾಟಗಳು ನಡೆದಿದ್ದಾವ, ಈ ಎಲ್ಲ ಒಂದು ಏನು ಈ ಒಂದು ಪ್ರಸಾರ ನಡೆದಿದ್ದಾವೆ, ಇದರಿಂದ ಸಹಜವಾಗಿನ ಇವತ್ತು ಮೋದಿಯವರು ತಾವು ಎಲ್ಲಿ ತಮ್ಮ ಪ್ರಧಾನಿ ಪದವಿಯನ್ನು ಕಳ್ಕೊಳ್ತೀವೋ ಸರ್ಕಾರ ಬಿದ್ದು ಹೋಗ್ತದೆ ಅಂತ ಭಯನೂ ಒಂದು ಕಡೆ ಕಾಡ್ತಾ ಇದೆ. ಜೊತೆಗೆ 2027ರ ಈ ಚುನಾವಣೆ ಏನದ ಈ ಸಂದರ್ಭದಲ್ಲಿ ನಾವು ಗೆಲ್ತೇವ, ಇಲ್ಲಿ ಸಮೀಪದಲ್ಲಿ ಬಂತಲ್ಲಪ್ಪ ಇದು ಎಲೆಕ್ಷನ್ನು ಅನ್ನುವಂತಹ ಗಾಬರಿ ಸಹಿತ ಅವ್ರಿಗದ. ಹೀಗಾಗಿ ಈ ಸಲದ ಈ ರಾಮನಹುಂಡಿ, ಈ ಜಂಜಿ, ಈ CJP ಇವೆಲ್ಲ ಸಮಸ್ಯೆಗಳು ಮತ್ತು ಜೊತೆಗೆ ರೈತರು ಸೇರ್ತಾ ಇದ್ದಾರೆ. ಅದರಲ್ಲ ಅವರೆಲ್ಲರೂ ಸೇರಿದರೆ ಮುಂಬರುವ ದಿನಗಳಲ್ಲಿ ನೀವು ಯಾವುದೇ SIT ಮಾಡಿ ಈ EVM ಅದನ್ನೇ ಮುಂದುವರಿಸ್ರಿ. ಆದರೂ ಸಹ ಇಡೀ ಜನ ಗೆದ್ದ ಏನು ಮಾಡಲಿಕ್ಕೂ ಸಾಧ್ಯ ಇಲ್ಲ. ಯಾಕಂದರೆ ಆ ಪ್ರಮಾಣದಲ್ಲೇ ಗೋಲ್ಮಾಲ್ ಮಾಡಲಿಕ್ಕೆ SIRದಿಂದಲೂ ಸಾಧ್ಯ ಇಲ್ಲ, ಅದ್ರ ಜೊತೆಗೆ ಈ EVMದಿಂದಲೂ ಸಾಧ್ಯ ಇಲ್ಲ. ಯಾಕಂದರೆ ನೀವು 7% ಅಷ್ಟೇ ನೀವು ಹೆಚ್ಚು ಕಡಿಮೆ ಮಾಡ್ಬೋದು. 100ಕ್ಕೆ 100 ಎಲ್ಲನೂ BJP ವಿರೋಧ ನಿಂತಪ್ಪ ಅಂತಂದ್ರೆ ಆಗಿದ್ದಾರೆ ಹೊರತು ಏನಾಗ್ಬೋದು. ಅದ್ರ ಜೊತೆಗೆ ಈಗಾಗಲೇ ರಾಹುಲ್ ಗಾಂಧಿ ಮತ್ತು ಅಖಿಲೇಶ್ ಯಾದವ್ ಜಂಟಿಯಾಗಿದ್ದಾರೆ. ಈ ಸಲ ಕೂಡಿ ಇಲೆಕ್ಷನ್ ಮಾಡಲೇಬೇಕಂತೇಳಿ. ಯಾಕಂದ್ರೆ ಒಂದು ದೊಡ್ಡ ತಪ್ಪನ್ನು ಮಮತಾ ಬ್ಯಾನರ್ಜಿ ಅವರು ಮಾಡಿದರು ಕಲ್ಕತ್ತಾ ಅಂದ್ರೆ ವೆಸ್ಟ್ ಬೆಂಗಾಲ್ದಲ್ಲಿ. ಈ ರಾಹುಲ್ ಗಾಂಧಿ ಅವರು ದೂರ ಇಟ್ಟರು. ಆ ತಪ್ಪನ್ನು ಈ ಸಲ ಅಖಿಲೇಶ್ ಯಾದವ್ ಮಾಡ್ತಾ ಇಲ್ಲ ಅನ್ನೋದು ಗಮನಕ್ಕೆ ಬರ್ತಾ ಇದೆ. ಇಬ್ಬರು ಜಂಟಿಯಾಗಿ ಈ ಹೋರಾಟ ಮಾಡ್ತಾ ಇದ್ದಾರೆ. ಜೊತೆಗೆ ಇಂಡಿಯಾ ಸಂಘಟನೆ ಸಹಿತ ಇವತ್ತು ತಾವು ಮಾಡಿದ ತಪ್ಪು ನಮಗೆ ಇರುವಾಗೆ ತಾವೆಲ್ಲರೂ ಕೊಡ್ಕೊಂಡು ಈ ಸಲದ ಎಲೆಕ್ಷನನ್ನು ಎದುರಿಸಬೇಕು ಅನ್ನುವಂತಹ ನಿರ್ಧಾರಕ್ಕೆ ಬಂದಿದೆ.